ಸುದೀಪ್ ಯುದ್ಧದ ಬಗ್ಗೆ ಹೇಳಿಕೆ ಕೊಡುವಂತಹ ಸಂದರ್ಭದಲ್ಲಿ ನಾನೂ ಕೂಡ ಇದ್ದೆ. ಆದರೆ ಸುದೀಪ್ ಯಾವುದೇ ನಟರ ಬಗ್ಗೆ ಹೇಳಿಕೆನ ಕೊಟ್ಟಿಲ್ಲ. ಟಿವಿ9ಗೆ ನಟ ಸುದೀಪ್ ಆಪ್ತ ರಾಜುಗೌಡರ ಹೇಳಿಕೆ ಇದು. ಪೈರಸಿ ಮಾಡುವವರ ಯುದ್ಧ ವಿರುದ್ಧವಾಗಿ ಹೇಳಿಕೆ ಕೊಟ್ಟಿದ್ದಷ್ಟೇ ಅಂತ ಮಾತನಾಡಿದ್ದಾರೆ. ಆದರೆ ಸುದೀಪ್ ಯಾವ ನಟರ ಬಗ್ಗೆಯೂ ಕೂಡ ಇಲ್ಲಿ ಪ್ರಸ್ತಾಪವನ್ನೇ ಮಾಡಿಲ್ಲ ಅಂತ ಸುದೀಪ್ ಆಪ್ತ ಮಾಜಿ ಸಚಿವ ರಾಜುಗೌಡರ ಹೇಳಿಕೆ ಇದು. ಪೈರಸಿ ಮಾಡುವವರ ವಿರುದ್ಧ ಹೇಳಿಕೆ ಕೊಟ್ಟಿದ್ದು, ನಾವು ಯಾರ ವಿರುದ್ಧದ ಯುದ್ಧದ ಬಗ್ಗೆ ಕೂಡ ಹೇಳಿಕೆಯನ್ನ ಕೊಟ್ಟಿಲ್ಲ ಹೀಗಂತ ಮಾತನಾಡಿದ್ದಾರೆ ರಾಜುಗೌಡ. ಹಾಗಾದ್ರೆ ಹುಬ್ಬಳ್ಳಿಯಲ್ಲಿ ಮೊನ್ನೆ ವೇದಿಕೆ ಕಾರ್ಯಕ್ರಮದಲ್ಲಿ ರಾಜುಗೌಡ ಮಾತನಾಡಿದ್ರು. ವಿರೋಧಿಗಳು ಸುದೀಪ್ ತಂಟೆಗೆ ಬಂದ್ರೆ ಮಾಸ್ ಆಗಿ ಇಳಿತೀವಿ ಅಂತ ಹೇಳಿದ್ರು. ಇದು ಎಚ್ಚರಿಕೆ ಅಂತ ಕೂಡ ಹೇಳಿದ್ರು. ಹಾಗಾದ್ರೆ ಏನೇನ್ ಹೇಳಿದ್ರು ಆ ಸಂದರ್ಭದಲ್ಲಿ ನೋಡೋಣ. ಸುದೀಪ್ ಅಣ್ಣನ ಫ್ಯಾನ್ಸ್ ಅಂದ್ರೆ ಕಾಂಜಿ ಪಿಂಜಿ ಫ್ಯಾನ್ಸ್ ಅಲ್ಲ. ಸುದೀಪ್ ಅಣ್ಣನ ಫ್ಯಾನ್ಸ್ ಅಂದ್ರೆ ಕ್ಲಾಸ್ ಫ್ಯಾನ್ಸ್. ಸುದೀಪ್ ಅಣ್ಣನ ತಂಟೆಗೆ ಬಂದ್ರೆ ಮಾಸ್ ಆಗಿ ಇಳಿತಾರೆ. ಅದು ವಿರೋಧಿಗಳಿಗೆ ಎಚ್ಚರ ಇಲ್ಲಂತ ವೇದಿಕೆ ಮುಖಾಂತರ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಕೆಲವೊಂದು ಜನ ನಮ್ಮ ಸುದೀಪ್ ಅಣ್ಣನ ತಾಳ್ಮೆನೆ ಅದು ಅವರು ವೀಕ್ನೆಸ್ ಅಂತ ತಿಳಿತಾರೆ. ಅದು ಸುದೀಪ್ ಅಣ್ಣನ ತಾಳ್ಮೆ ವೀಕ್ನೆಸ್ ಅಲ್ಲ, ಅದು ಸ್ಟ್ರಾಂಗ್ನೆಸ್. ಯಾಕಣ್ಣ ಸುದೀಪ್ ಅಣ್ಣ ತಾಳ್ಮೆ ಆಗಿರ್ತಾನಂದ್ರೆ ಇವೆಲ್ಲ ನೀವು ಎದ್ರೆಲ್ಲ ಫ್ಯಾನ್ಸ್ ನಿಮ್ಗೋಸ್ಕರ ತಾಳ್ಮೆ ಆಗಿರ್ತಾನೆ. ಅದಕ್ಕೋಸ್ಕರ ಈ ಮಾರ್ಕ್ ಫಿಲಿಂ 25ನೇ ತಾರೀಕು ಬರ್ತದೆ. ಹೌದು ದಾದಾ ಯಾರು ಗೊತ್ತಾ? ಯಾರು ಗೊತ್ತಾ? ನಮ್ಗೆಲ್ಲ ಒಬ್ಬನೇ ದಾದಾ, ಸುದೀಪ್ ಅಣ್ಣನೇ ನಮ್ ದಾದಾ. ಹಂಗಾಗಿ ಮಾರ್ಕ್ ಫಿಲಿಂನ ನೀವೆಲ್ಲರೂ ನೋಡ್ಲೇಬೇಕು. ಈ ಫಿಲಿಂನ ಯಶಸ್ವಿಯಾಗಿ ಮಾಡಲೇಬೇಕು. ಯಾವತ್ತು ನಮ್ಮ ಸುದೀಪ್ ಅಣ್ಣನಿಗೆ ಫ್ಯಾನ್ಸ್ ಯಾವತ್ತೂ ಕೈ ಬಿಟ್ಟಿಲ್ಲ. ಯಾರು ಕೈ ಬಿಟ್ರು ಫ್ಯಾನ್ಸ್ ಕೈ ಬಿಟ್ಟಿಲ್ಲ. ಫ್ಯಾನ್ಸ್ಗೋಸ್ಕರ ಇಷ್ಟು ಕಷ್ಟಪಟ್ಟು 4.5 ತಿಂಗಳಾಗಿ ಫಿಲಿಂ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವೆಲ್ಲರೂ ಸುದೀಪ್ ಅಣ್ಣನ ಜೊತೆಗೆ ನಿಂದಿರ್ತೇವೆ. ತಾವೆಲ್ಲರೂ ನಿಂತು ಆ ಸುದೀಪ್ ಅಣ್ಣಗೆ ಆಶೀರ್ವಾದ ಮಾಡ್ಬೇಕಂತ ನಿಮ್ಮೆಲ್ಲರ ಹತ್ರ ಮನವಿ ಮಾಡ್ಕೊಳ್ತಾನೆ. ಸುದೀಪ್ ಅಣ್ಣ ಇನ್ನು ಇದೇ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಏನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು, ಏನ್ ಹೇಳಿಕೆಗಳನ್ನ ಹೇಳಿದ್ರು ಕೇಳೋಣ. ಕೆಲವೊಂದು ವ್ಯಕ್ತಿಗಳು ದರ್ಶನ್ ಅವ್ರು ಇಲ್ಲದೆ ಇದ್ದಾಗ ಅವ್ರ ಬಗ್ಗೆ ಹಾಗೆ ಅವ್ರ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ಹೋಗೋದು, ನಿಂತ್ಕೊಂಡು ಮಾತಾಡೋದು, ಚಾನೆಲ್ ಮೀಡಿಯಲ್ಲಿ ಕೂತ್ಕೊಂಡು ಮಾತಾಡೋದು, ಹೊರ ಕೂತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ. ಅದೇ ಜನಗಳು ದರ್ಶನ್ ಅವ್ರು ಇದ್ದಾಗ ಅವ್ರು ಬೆಂಗಳೂರಲ್ಲಿ ಇರ್ತಾರ ಇಲ್ವಾ ಅಂತಾನೆ ಗೊತ್ತಾಗಲ್ಲ, ಎಲ್ಲಿ ಮಾಯ ಆಗ್ತಾರೆ ಅಂತಾನೂ ಗೊತ್ತಾಗಲ್ಲ. ದರ್ಶನ್ ಅವ್ರು ಹೇಳಿರೋ ಹಾಗೆ ಯಾರು ಏನೇ ಮಾತಾಡಿದ್ರು ನಾವು ನೊಂದ್ಕೊಳ್ಳಲ್ಲ. ಬಗ್ಗೆನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಜಗ್ಗಿನ್ ಇದ್ದಾರೆ. ಜಗ್ಗಿನ್, ಸ್ಟಾರ್ ವಾರ್ ಶುರುವಾಗಿದೆ ಸ್ಯಾಂಡಲ್ವುಡ್ ನಲ್ಲಿ ಗಮನಿಸ್ತಾ ಇದ್ದೇವೆ. ಒಬ್ಬ ನಟನ ಅನುಪಸ್ಥಿತಿಯಲ್ಲಿ ಮತ್ತೋರ್ವ ನಟ ಕೊಟ್ಟಂತಹ ಸ್ಟೇಟ್ಮೆಂಟ್ ಈಗ ವಾಗ್ಯುದ್ಧಕ್ಕೂ ಕೂಡ ಕಾರಣವಾಗಿದೆ. ಒಂದು ಕಡೆ ವಿಜಯಲಕ್ಷ್ಮಿ ಹರಿಹಾಯ್ತಿದ್ದಾರೆ, ಮತ್ತೊಂದು ಕಡೆ ಚಂದ್ರಚೂಡ್ ಅವರು ಲೈವ್ ಬಂದು ಏನೋ ಒಂದು ಕ್ಲಾರಿಟಿ ಕೊಡ್ತಾರೆ ಅಂತ ನೋಡೋದಾದ್ರೆ ಆದ್ರೆ ಅವರು ಉರಿಯೋ ಬೆಂಕಿಗೆ ಮತ್ತಷ್ಟು ತುಪ್ಪ ಸುರಿದಂತೆ ಕಾಣ್ತಾ ಇದೆ. ಯಾಕಂದ್ರೆ ಆ ಒಂದು ಪಡೆ ವಿರುದ್ಧ ಅವರು ಚಿತ್ರರಂಗದ ಭಯೋತ್ಪಾದಕರು ಅಂತೆಲ್ಲ ಮಾತನಾಡಿದ್ದಾರೆ. ಆದ್ರೆ ಆ ಒಂದು ಪಡೆ ಯಾರು ಅನ್ನೋದ್ರ ಬಗ್ಗೆ ಅವರು ಒಂದು ಕ್ಲಾರಿಟಿನ ಕೊಡ್ಲಿಲ್ಲ. ಇತ್ತ ರಾಜುಗೌಡರವರು ಪೈರಸಿ ವಿರುದ್ಧ ಅಷ್ಟೇ ಸುದೀಪ್ ಮಾತನಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಏನೆಲ್ಲ ಬೆಳವಣಿಗೆಗಳಾಗಿದೆ? ಶಕುಂತಲಾ, ಸದ್ಯಕ್ಕೆ ಏನಂತಂದ್ರೆ ಸ್ಯಾಂಡಲ್ವುಡ್ನಲ್ಲಿ ಒಂದು ಯುದ್ಧದ ಮಾತು ಮತ್ತು ಒಂದು ಪಡೆಯ ಮಾತು ಸಾಕಷ್ಟು ಸಂಚಲನವನ್ನು ಮೂಡಿಸ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕಿಚ್ಚ ಸುದೀಪ್ ಅವರ ಆಡಿದಂತಹ ಮಾತಿಗೆ ಕೌಂಟರ್ ಕೊಡುವಂಥ ಕೆಲಸ ಒಂದು ಕಡೆ ಆದರೆ, ಇತ್ತ ವಿಜಯಲಕ್ಷ್ಮಿ ಅವರು ಕೂಡ ಕೌಂಟರ್ ಕೊಟ್ಟರು. ಅದಾದ ನಂತರ ಡಿ ಫ್ಯಾನ್ಸ್ ಕೂಡ ಅದಕ್ಕೆ ಕೌಂಟರ್ ಕೊಡುವಂಥ ಕೆಲಸ ಆಯಿತು. ಈಗ ಪ್ರಮುಖವಾಗಿ ಕಿಚ್ಚ ಸುದೀಪ್ ಅವರ ಆಪ್ತ ಬಳಗದಲ್ಲಿರ್ತಕ್ಕಂತಹ ಚಕ್ರವರ್ತಿ ಚಂದ್ರಚೂಡ್ ಅವರು ಕೂಡ ಒಂದು ಸ್ಪಷ್ಟನೆಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಬಟ್ ಆದರೆ ಅವ್ರು ಹೇಳಿರ್ತಕ್ಕಂಥದ್ದು ಒಂದು ಪಡೆ ಮತ್ತು ಒಂದು ಯುದ್ಧ ಅನ್ನುವಂತಹ ಮಾತು, ಅದು ಸುದೀಪ್ ಅವರು ಹೇಳಿರ್ತಕ್ಕಂಥದ್ದು ಪೈರಸಿಯ ವಿಚಾರವಾಗಿ ಅನ್ನುವಂಥದ್ದನ್ನು ಸದ್ಯಕ್ಕೆ ಅವರ ಮಾತುಗಳು ಉಲ್ಲೇಖ ಮಾಡ್ತಾ ಇದ್ದಾರೆ. ಬಟ್ ಅದನ್ನ ಯಾವ ರೀತಿ ಪರಿಗಣಿಸುವಂಥದ್ದು ಅಂತಂದ್ರೆ, ಕನ್ನಡದ ಸಿನಿಮಾಗಳು ಈವನ್ 45 ಆಗಿರ್ಬೋದು, ಮಾರ್ಕ್ ಆಗಿರ್ಬೋದು, ಮತ್ತೆ ಡೆವಿಲ್ ಕೂಡ ರಿಲೀಸ್ ಆಗಿದೆ. ಬಟ್ ಆ ಎಲ್ಲ ಸಿನಿಮಾಗಳಿಗೂ ಕೂಡ ಒಂದು ಪಡೆ ಇದೆ. ಅದು ಸಿನಿಮಾ ರಿಲೀಸ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನ ಪೈರಸಿ ಮಾಡಿ ಹಂಚುವಂತಹ ಕೆಲಸ ಆಗ್ತಾ ಇದೆ. ಸೊ ಅದರ ಬಗ್ಗೆ ಸುದೀಪ್ ಅವರು ಮಾತನಾಡಿದ್ದು ಅನ್ನುವಂತಹ ರೀತಿಯಲ್ಲಿ ಸ್ಪಷ್ಟನೆಯನ್ನು ಚಕ್ರವರ್ತಿ ಚಂದ್ರಚೂಡ್ ಅವರು ಕೊಟ್ಟಿದ್ದಾರೆ. ಸೊ ಸದ್ಯಕ್ಕೆ ಏನಂತಂದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರ್ತಕ್ಕಂತಹ ಒಂದು ಕೆಟ್ಟ ಕಮೆಂಟ್ಗಳನ್ನು ಮಾಡುವಂಥ ರೀತಿ ಆಗಿರ್ಬೋದು, ಮತ್ತೆ ಟ್ರಾಲ್ಗಳನ್ನು ಮಾಡುವಂಥ ರೀತಿ ಆಗಿರ್ಬೋದು, ಅದಕ್ಕೆ ಮುಂದಿನ ದಿನಗಳಲ್ಲಿ ಪೊಲೀಸ್ ಸ್ಟೇಷನ್ ಮೆಟ್ಲೇರುವಂತಹ ಸಂದರ್ಭಗಳು ಬರ್ಬೋದು. ಅದ್ಯಾವುದಕ್ಕೂ ಕೂಡ ನೀವು ಅಂದ್ರೆ ಒಗ್ಗಬೇಡಿ ಅನ್ನುವಂಥ ರೀತಿಯಲ್ಲಿ ಚಕ್ರವರ್ತಿ ಚಂದ್ರಚೂಡ್ ಅವರು ಎಚ್ಚರಿಸ್ತಾ ಇರ್ತಕ್ಕಂಥದ್ದು ಇದಾಗಲೇ ಕೂಡ ಹಿಂದೆ ಪೈಲ್ವಾನ್ ಟೈಮಲ್ಲೂ ಕೂಡ ಆಗಿತ್ತು. ಆ ಘಟನೆಯನ್ನು ನಿನ್ನೆಂದು ಕೂಡ ನಾವು ನೆನಪಿಸ್ತಾ ಇದ್ದೀವಿ. ಅಂದ್ರೆ ಸುದೀಪ್ ಅವರ
ಪೈಲ್ವಾನ್ ಸಿನಿಮಾವನ್ನ ಪೈರಸಿ ಮಾಡುವಂಥ ಘಟನೆ ಆಗಿತ್ತು. ಆಗ ದರ್ಶನ್ ಅವರ ಕೆಲವು ಅಭಿಮಾನಿಗಳು ಪೊಲೀಸ್ ಸ್ಟೇಷನ್ ಮೆಟ್ಲಿರುವಂಥ ಸಂದರ್ಭ ಕೂಡ ಬಂದಿತ್ತು. ಬಟ್ ಈಗ ಆ ರೀತಿಯ ಘಟನೆ ಮತ್ತೆ ಮರುಕಳಿಸದಿರಲಿ ಅನ್ನುವಂಥ ನಿಟ್ಟಿನಲ್ಲಿ ಚಕ್ರವರ್ತಿ ಚಂದ್ರಚೂಡ್ ಅವರು ಮಾತನಾಡಿದ್ದಾರೆ. ಬಟ್ ಇದೆಲ್ಲವನ್ನು ಬೆಳವಣಿಗೆಗಳು ನಂತರದ ದಿನಗಳಲ್ಲಿ ಯಾವ ರೀತಿ ತಲುಪುತ್ತೆ, ಮತ್ತೆ ಸುದೀಪ್ ಅವರು ಕೂಡ ನಂತರದ ದಿನಗಳಲ್ಲಿ ಯಾವ ರೀತಿ ಸ್ಪಷ್ಟನೆ ಕೊಡ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಶಕುಂತಲಾ, ಧನ್ಯವಾದ ಜುಕಿನ್, ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ.